ಎಂಟ್ರಿ ಕೊಡ್ತಾರೆ ನಿಜನಾ ಸರ್? ಎಂಟ್ರಿ ಕೊಟ್ಟಿದ್ದಾಯ್ತು ಮೇಡಮ್. ಅದರ ಒಂದು ಪ್ರತಿಫಲವೇ ಈ ಜೈಲಿನ ಇದು. ಬಟ್ ಒಂದು ಫುಲ್ ಫ್ಲೆಜ್ ಆಗಿ 2028ಗೆ 2028ಗೆ ಒಂದು ಬದಲಾವಣೆ ಕರ್ನಾಟಕವನ್ನ ನಾವೆಲ್ಲ ನೋಡ್ಬೇಕು ಅಂತ ಇದೀವಿ. ಹಾಗಾಗಿ ಆ ರಾಜಕೀಯ ಎಂಟ್ರಿ ಮಾಡಬೇಕು. ಆಮೇಲೆ ನಮ್ಮಂತವ್ರು ರಾಜಕೀಯ ಇದ್ರೇನೆ ಏನಾದ್ರು ಬದಲಾವಣೆ ಆಗಕ್ಕೆ ಸಾಧ್ಯ. ಅದೇನ್ ಹೇಳ್ತಾರೆ, ಇವ್ರು ಯಾರು ಅಂದಂಗೆ. ಇವ್ರು 40% ಬಂದನು 40% ಪ್ಲಸ್. ಬೊಮ್ಮಾಯಿ ಹೇಳ್ತಾ ಇದ್ರು, ನಮ್ಮ ಸ್ಟೇ ಬೊಮ್ಮಾಯಿ 60% ಅಂತ. ಇವರು ಅವ್ರ ಮೇಲೆ 40% ಅಂತ ಆರೋಪ ಮಾಡ್ತಾರೆ. ಇವ್ರ ಮೇಲೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಡಿ ಕೆ ಶಿವಕುಮಾರ್ ಮೇಲೆ ರಿಟರ್ನ್ ಕಂಪ್ಲೇಂಟ್ಸ್ ಆಗಿದೆ. ಇಫ್ ಐ ನಾಟ್ ರಾಂಗ್, ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ರಾಮದಾಸ್ ಇಫ್ ಐ ನಾಟ್ ರಾಂಗ್, ಅವ್ರ 3 ಜನ ಮೇಲೆ ರಿಟರ್ನ್ ಕಂಪ್ಲೇಂಟ್ ಇದೆ ಕರ್ನಾಟಕ ಅಡ್ವೊಕೇಟ್ ಅಸೋಸಿಯೇಷನ್. ಬಟ್ ಬದಲಾವಣೆ ಎಲ್ಲಿ ಬಂತು ಮೇಡಮ್? ಕಳ್ಳರ ಗುಂಪಿಗೆ ಕೈ ಕೊಟ್ಟಂಗೆ ಆಯ್ತು. ಈ ಕಳ್ಳ ಬೇಡ ಇನ್ನೊಬ್ಬ ಕಳ್ಳ ಅಂತ. ಮೇಡಮ್ ಲೂಟಿಕೋರರು, ಡಕಾಯಿತರು, ಆಲಿಬಾಬಾ 40 ಸ್ಟೋರ್ ಲೆವೆಲ್ಗೆ ಬಂದಿದೆ ಇವತ್ತು. ವಿ ನೀಡ್ 4 ಲಕ್ಷ ಕೋಟಿ ಬಜೆಟ್ ಅನ್ನ ತಿಂದಾಕುವಂತ ಹೆಗ್ಗಣಗಳ ಕೈಗೆ ಏನಾದ್ರು ಕೊಟ್ಬಿಟ್ರ ನಾವು ಅಧಿಕಾರ ಅನ್ನೋದನ್ನ ಜನಸಾಮಾನ್ಯರ ತಲೆಯಲ್ಲೇನಿದೆ. ಅದನ್ನ ಲೀಡ್ ಮಾಡಕ್ಕೆ ಒಬ್ಬ ಲೀಡರ್ ಬೇಕಾಗಿದೆ. ವೈ ನಾಟ್ ಅಸ್? ಯಾರೋ ಮಾಡಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಹೆಂಗಿರು ಎಲ್ಲಾ ರೀತಿ ಕೊಚ್ಚೆನಲ್ಲಿ ಎಲ್ಲಾ ಕಡೆ ನಾನು ಹಾಕಿದ್ದಾಯ್ತು. ಇನ್ನೇನು ಬಾಕಿ ಉಳಿದೇ ಇಲ್ಲ. ಗಲಾಟೆನೋ ಮಾಡಿಸಿದಾಯ್ತು. ನಾನು ಅಹಿಂಸಾವಾದಿ. ಐ ಡೋಂಟ್ ಬಿಲೀವ್ ಇನ್ ವೈಲೆನ್ಸ್. ಆ ಪರಿಸ್ಥಿತಿನಲ್ಲಿ ನನ್ನ ಕೈಯಲ್ಲಿ ಗುಂಡು ಕೂಡ ಆಡ್ಸಿದ್ರು, ನಮ್ಮ ಗಂಡ್ಮೇನೂ ಆಡ್ಸಿದ್ದಾನೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಏನ್ ಬಾಕಿ ಇದೆ? ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಫೈಟ್ ಅನ್ನೋದನ್ನ ಒಂದು ಡಿಸಿಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಎಸ್, ಐ ಆಮ್ ಇನ್ ಟು ಪಾಲಿಟಿಕ್ಸ್ ಅಂಡ್ ವಿಲ್ ಹ್ಯಾವ್ 2028ಕ್ಕೆ ಎಸ್ ಕಾಂಗ್ರೆಸ್ ಅವರು ಹೇಳ್ತಾರೆ ನಮ್ಮ ಸರ್ಕಾರ ಬರುತ್ತೆ, ಬಿಜೆಪಿ ಜನಜಾಗೃತಿ ನಮ್ಮ ಸರ್ಕಾರ ಬರುತ್ತೆ ಅಂತ. ದರಿದ್ರಗಳು ಇವರಿಬ್ರು ದರಿದ್ರಗಳೇ, ಆಯ್ತಾ? ಇವರಿಬ್ರು ದರಿದ್ರಗಳು 2028ಕ್ಕೆ ಬರಲ್ಲ. ಓಕೆ, ಇವ್ರ ಪಕ್ಷಗಳೆಲ್ಲ ಇವರೇ ಗೆಲ್ಲಲ್ಲ. ಕರ್ನಾಟಕದಲ್ಲಿ ಇವ್ರುಗಳು ನೆಕ್ಸ್ಟ್ 2028ಕ್ಕೆ ಗೆಲ್ಲಿ ಅಂತ ಒಂದು ದೊಡ್ಡ ಚಾಲೆಂಜಸ್ ಅನ್ನ ಜನ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಜನ ಜಾಗೃತಿ ಅಂತ ಇವರೆಲ್ಲ ಯಾತ್ರೆಗಳು ಮಾಡ್ತಾರೆ. ಜನ ಮನ್ಸು ಮಾಡಿದ್ರೆ ನಿಮ್ಮಗಳನ್ನೆಲ್ಲ ಮನೆ ಕಳಿಸ್ತಾರೆ.